ಜಂಟಿ ಸಾರಿಗೆ ಆಯುಕ್ತ ಗಾಯತ್ರಿ ದೇವಿಯವರು ಶಿರಾನಗರದ ಸೈಯದ್ ಜಿಲಾನಿ ಮಾಲೀಕತ್ವದ KA22B5235 ನಂಬರ್ ಉಳ್ಳ SRJ ಬಸ್ ಸ್ಲೀಪರ್ ಕೋಚ್ ವಾಹನ ತಪಾಸಣೆ ಹಾಗೂ ಕಡತಗಳು ಪರಿಶೀಲನೆ ನಡೆಸಿದರು. ಪರಿಶೀಲನೆ ನಡೆಸಿದ ಜಂಟಿ ಸಾರಿಗೆ ಆಯುಕ್ತರು ಸಾರಿಗೆ ನಿಯಮಗಳು ಹಾಗೂ ಕಾನೂನು ಉಲ್ಲಂಘನೆ ಆಗಿರುವುದು ಖಚಿತ. ನಾವು ಯಾವುದೇ ಆಮಿಷಕ್ಕೆ ಒಳಗಾಗದೆ ವಾಹನ ಮಾಲೀಕರು ಹಾಗೂ ಕರ್ತವ್ಯ ಲೋಪ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಮೋಟಾರು ವಾಹನ ನಿರೀಕ್ಷಕಿ ಕವಿತಾ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಮಾಧ್ಯಮದವರಿಗೆ ಜಂಟಿ ಸಾರಿಗೆ ಆಯುಕ್ತರು ಹೇಳಿಕೆ ನೀಡಿದರು. ಏನೇ ಇರಲಿ, ಈ ಹಿಂದೆ ಈ ಮೋಟಾರ್ ವಾಹನ ನಿರೀಕ್ಷಕಿ ಕವಿತಾ ನೆಲಮಂಗಲ ಸಾರಿಗೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಸಾಲು ಆರೋಪವಿದ್ವು. ಸಾಕಷ್ಟು ದೂರುಗಳು ಸರ್ಕಾರಿ ಕಚೇರಿಯನ್ನ ಖಾಸಗಿ ಕಚೇರಿಯನ್ನಾಗಿ ಮಾಡಿಕೊಂಡು ಖಾಸಗಿ ವ್ಯಕ್ತಿಗಳಿಗೆ ಹುಟ್ಟುಹಬ್ಬದ ಆಚರಣೆ ಮಾಡಿರುವ ವಿಡಿಯೋಗಳು ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ರೂ ಕೂಡ ಆರೋಪಗಳು ಇದ್ರೂ ಸಹ ಇಲಾಖೆ ಅಮಾನತು ಮಾಡದೇ ಇರುವುದು ಸೋಜಿಗದ ಸಂಗತಿ. ಈ ಮೋಟಾರ್ ವಾಹನ ನಿರೀಕ್ಷಕಿಯ ವಿರುದ್ಧ ಸಾಕಷ್ಟು ದೂರುಗಳನ್ನು ನೀಡಿದ್ರೂ ಕ್ರಮವಾಗಿಲ್ಲ. ಯಾಕೆ? ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರೇ, ಈ ಸ್ಟೋರಿ ಒಮ್ಮೆ ನೋಡಿ. ಯಾವ ಪ್ರಭಾವಿ ಅಧಿಕಾರಿಗಳು ಈ ಮೋಟಾರ್ ವಾಹನ ನಿರೀಕ್ಷಕಿ ಬೆಂಬಲಕ್ಕೆ ಬೆನ್ನು ಹಿಂದೆ ನಿಂತಿದ್ದಾರೆ? ಸಾರಿಗೆ ಆಯುಕ್ತರಾದ ಯೋಗೀಶ್ ರವರೇ, ಇದಕ್ಕೆ ನೀವೇ ಉತ್ತರ ನೀಡಬೇಕು. ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿದ್ರೂ ಅಮಾನತು ಮಾಡದೇ ಇರುವುದು ಸಾರ್ವಜನಿಕರಿಗೆ ಇಲಾಖೆಯ ಮೇಲಿರುವ ವಿಶ್ವಾಸವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ರಾಮಲಿಂಗಾರೆಡ್ಡಿ ಅವರೇ, ಸಕಲೇಶಪುರ RTO ಕಚೇರಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ ಅಧಿಕಾರಿಗಳನ್ನ ಮಾತ್ರ ಸಸ್ಪೆಂಡ್ ಮಾಡಿದ್ದೀರಿ. ಇವರ ಮೇಲೆ ಏಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ? ಏನಾದರೂ ಎಚ್ಚೆತ್ತು ಇಲಾಖೆಯ ಕಡೆಗೆ ಗಮನ ಹರಿಸಿ ಇಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕಾಗಿ ಮುಂದಾಗಿ. ಇತ್ತೀಚಿನ ಒಂದು ಸರ್ಕ್ಯುಲರ್ ಬಂದ ಮೇಲೆ ಅಂದ್ರೆ ಒಂದು ವಾಹನಗಳಲ್ಲಿ AITOB ಪ್ರವಾಸಿ ವಾಹನಗಳಲ್ಲಿ ಏನು ಸೇಫ್ಟಿ ಮೆಜರ್ಸ್ ಇರಬೇಕಾಗಿತ್ತು ಅದನ್ನ ಫಾಲೋ ಮಾಡಿಕೊಂಡು FC ರಿನ್ಯೂವಲ್ ಮಾಡಬಹುದು ಅನ್ನೋದು ಒಂದು ಈವನ್ ರಿಜಿಸ್ಟ್ರೇಷನ್ ಕೂಡ ಅದೊಂದು ಆದೇಶ ನಮ್ಮ ಸರ್ಕಾರದಿಂದ ಆಗಿದೆ. ಅದು ಈ ಮಾನವ ಹಕ್ಕುಗಳ ಆಯೋಗ ಏನಿದೆ ಅದರ ಒಂದು ಕ್ರಮಗಳ ಅವರ ಒಂದು ನಿರ್ದೇಶನಗಳ ಕ್ರಮಗಳ ಪ್ರಕಾರ ನಮ್ಮ ಮಾನ್ಯ ಒಂದು ಸಾರಿಗೆ ಕರ್ನಾಟಕ ರಾಜ್ಯ ಸಾರಿಗೆ ಸಚಿವರಿಂದ ಬಂದಂತ ನಿರ್ದೇಶನಗಳನ್ನು ಆಧರಿಸಿ ಸಿದ್ದರಾಜು TH ಎಂಪವರ್ ನ್ಯೂಸ್.